Welcome, my dear students. Now we are going to discuss differentiation in composite functions. Is nothing but chain rule. ಮಧ್ಯ ಹೇಳ್ಬಿಟ್ಟಿದ್ದೇನೆ ಚೈನ್ ರೂಲ್ ಅಂದರೆ ಇದು ಸಮುದ್ರ ಇದ್ದಂಗೆ, ಎಷ್ಟು ಬೇಕಾದರೂ ಫಂಕ್ಷನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಲಿಮಿಟೇ ಇಲ್ಲ, ಲಿಮಿಟೇಷನ್ಸೇ ಇಲ್ಲ ಇದಕ್ಕೆ. ಓಕೆ, ಇನ್ನು 3 ಟೈಪ್ಸು ಕಾಂಪೋಸಿಟ್ ಫಂಕ್ಷನ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡಿಬಿಡ್ತೇನೆ. ಸಿ, we know that what is the derivative of root x is always is equal to 1 by 2 root x. ಹೆಂಗೆ ಬಂತು ಸರ್ ಇದು 1 by 2 root x? ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಕೆನ್ ಬಿ ರಿಟರ್ನ್ ಆಸ್ x to the power of 1 by 2 and we know that what is the derivative of x power n is equal to n into x power n minus 1. According to this formula, 1 by 2 into x to the power of 1 by 2 minus 1, 1 by 2 into x to the power of 2 ones are 2, 1 minus 2 is nothing but minus 1 by 2. 1 by 2 into x to the power of minus 1 by 2 can be written as 1 over x to the power of 1 by 2. 1 into 1, 1 divided by 2 into x to the power of 1 by 2 can be written as root x. ಅದಕ್ಕೆ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದರೆ ಏನು ಬಂತು? 1 by 2 ರೂಟ್ ಎಕ್ಸ್ ಬಂತು. ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಬಟ್ ಈ ಎಲ್ಲ ಎಕ್ಸ್ಪ್ಲನೇಷನನ್ನು ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಇಡ್ಬೋದು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದರೆ 1 by 2 ರೂಟ್ ಎಕ್ಸ್. ಹೌ ಇಟ್ ಈಸ್ ಒಬ್ಟೈನ್ಡ್, ಇದು ಎಕ್ಸ್ಪ್ಲನೇಷನ್ನು. ಓಕೆ, ಇನ್ಮೇಲೆ ರೂಟ್ ಎಕ್ಸ್ ಅಂತ ಎಲ್ಲೇ ಬರಲಿ ಅದಕ್ಕೆ ಡಿಫ್ರೆನ್ಷಿಯೇಷನ್ ಏನಿರ್ತೀರಿ? 1 by 2 ರೂಟ್ ಎಕ್ಸ್. ಇದನ್ನು ಯೂಸ್ ಮಾಡಿಕೊಂಡು ನಾನು ವಾಟ್ ಈಸ್ ದ ಡೆರಿವೇಟಿವ್ ಆಫ್ ರೂಟ್ ಆಫ್ ಫಂಕ್ಷನ್ ನೋಡಿ, ಕಾಂಪೋಸಿಟ್ ಫಂಕ್ಷನ್ಸ್. ಒಂದು ಫಂಕ್ಷನ್, ಇದು 2 ಫಂಕ್ಷನ್ಸ್ ಆಯಿತು. ರೂಟ್ ಅನ್ನೋದು ಒಂದು ಫಂಕ್ಷನ್ನು, ರೂಟ್ ಒಳಗಡೆ ಒಂದು ಫಂಕ್ಷನ್ಸ್ ಇದೆ, ಕಾಂಪೋಸಿಟ್ ಆಫ್ 2 ಫಂಕ್ಷನ್ಸ್. ಈಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಬೇಕಾದ್ರೆ ಇದು ಕಂಪೇರ್ ಮಾಡ್ಕೊ. 1 by 2 ರೂಟ್ ಆಫ್ ಇನ್ಸ್ಟೆಡ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಏನು ಬೇಕಾದ್ರೂ ಇರ್ಬೋದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಫಂಕ್ಷನ್. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದು ಚೈನ್ ರೂಲ್. 1 by 2 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಅಂಡರ್ ದ ರೂಟ್ ಏನು ಫಂಕ್ಷನ್ಸ್ ಇರುತ್ತೋ ಅದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಇದೆ. ಈಗ ನಾನು ಪ್ರಾಬ್ಲಮ್ಸ್ ತೊಗೊತೇನೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಫ್ y ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಫೈಂಡ್ dy ಓವರ್ ಡಿ ಎಕ್ಸ್ ಆರ್ ವೈ ಡ್ಯಾಶ್. ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು? ಎಕ್ಸ್ ಸ್ಕ್ವಯರ್ ಮೈನಸ್ 1 ಈಸ್ ಎಫ್ ಆಫ್ ಎಕ್ಸ್. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾವು y1 ಈಸ್ ಈಕ್ವಲ್ ಟು 1 by 2 ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಅಕಾರ್ಡಿಂಗ್ ಟು ದಿಸ್. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದು ನಮಗೆಲ್ಲರಿಗೂ ಗೊತ್ತಿರುತ್ತೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವಯರ್? 2x ಮೈನಸ್ 1 ಕಾನ್ಸ್ಟೆಂಟು 0 ಆಗುತ್ತೆ. ಕ್ಲಿಯರ್ಲಿ 2x ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಈಸ್ ದ ಡೆರಿವೇಟಿವ್ ಆಫ್ ದಿ ಕಾಂಪೋಸಿಟ್ ಫಂಕ್ಷನ್ ರೂಟ್ ಆಫ್ ಎಫ್ ಆಫ್ ಎಕ್ಸ್. ಇಲ್ಲಿ 2 ಕ್ಯಾನ್ಸಲ್ ಮಾಡ್ಬೋದಾ ಸರ್? ಮಾಡ್ಬೋದು. ಕ್ಲಿಯರ್ಲಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಆಯಿತು. ದಿಸ್ ಇಸ್ ದ ಡಿಫರೆನ್ಷಿಯೇಷನ್ ಆಫ್ ರೂಟ್ ಆಫ್ ಎನಿ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್. ಮಾಡು, ಎಷ್ಟು ಪ್ರಾಬ್ಲಮ್ ಮಾಡ್ತೀಯ? ಎಕ್ಸ್ ಸ್ಕ್ವಯರ್ ಮೈನಸ್ 1, ಎಕ್ಸ್ ಸ್ಕ್ವಯರ್ ಮೈನಸ್ 2, ಎಕ್ಸ್ ಸ್ಕ್ವಯರ್ ಮೈನಸ್ 3, ಎಕ್ಸ್ ಸ್ಕ್ವಯರ್ ಪ್ಲಸ್ 2, ಎಕ್ಸ್ ಸ್ಕ್ವಯರ್ ಪ್ಲಸ್ 3, ಎಷ್ಟೊಂದು ಪ್ರಾಬ್ಲಮ್ ಮಾಡ್ಬೋದು. ಓಕೆ, ನೀವೇ ವಾಲಂಟ್ರಿ ಪ್ರಾಬ್ಲಮ್ ಮಾಡ್ತಾಯಿದ್ರೆ ನಾವು ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಹುಡುಕಿ ಮಾಡ್ಬೋದು. ಈಗ ನಾನು ಒಂದು ಮಾಡ್ರೆ ಅದೊಂದಕ್ಕೆ ಸ್ಟಿಕ್ಕನ್ ಆಗಬಾರ್ದು ನೀನು. ಓಕೆ, ಇಫ್ ವೈ ಈಸ್ ಈಕ್ವಲ್ ಟು ರೂಟ್ ಆಫ್ 3x ಸ್ಕ್ವಯರ್ ಮೈನಸ್ 4x ಪ್ಲಸ್ 5 ಫೈಂಡ್ dy ಓವರ್ ಡಿ ಎಕ್ಸ್. ಓಕೆ, ಹೇಳ್ಬೋದಾ? ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y1 ಆರ್ y ಡ್ಯಾಶ್ ಆರ್ dy ಓವರ್ ಡಿ ಎಕ್ಸ್ ಈಕ್ವಲ್ ಟು 1 by 2 ರೂಟ್ ಆಫ್, ಇದೇ ಫಾರ್ಮ್, 2 ರೂಟ್ ಆಫ್ 3x ಸ್ಕ್ವಯರ್ ಮೈನಸ್ 4x ಪ್ಲಸ್ 5 ಮತ್ತೆ ಇದು ಡಿಫ್ರೆನ್ಷಿಯೇಟ್ ಮಾಡಬೇಕು ಇಂಟು ವಾಟ್ ಈಸ್ ದ ಡೆರಿವೇಟಿವ್ ಆಫ್ 3x ಸ್ಕ್ವಯರ್? ಪ್ರೀವಿಯಸ್ ವಿಡಿಯೋ ನೋಡಿ, ಪವರ್ ಮತ್ತು ಗುಣಿಸಿ 6x ಮೈನಸ್ 4, ಎಕ್ಸ್ಗೆ 1 ಕಾನ್ಸ್ಟೆಂಟ್. ಕ್ಲಿಯರ್ಲಿ y1 ಈಸ್ ಈಕ್ವಲ್ ಟು 6x ಮೈನಸ್ 4 ಡಿವೈಡೆಡ್ ಬೈ ರೂಟ್ ಆಫ್ 2 ಇಂಟು ರೂಟ್ ಆಫ್ 3x ಸ್ಕ್ವಯರ್ ಮೈನಸ್ 4x ಪ್ಲಸ್ 5. ಈ 2 ಇಂದ 6ನ ಡಿವೈಡ್ ಮಾಡೋಕ್ಕೆ ಬರಲ್ಲ, ಡಿವೈಡ್ ಮಾಡಬಾರ್ದು, ಯಾಕೆಂದರೆ ಮೈನಸ್ 4 ಇರೋದ್ರಿಂದ. ಅದಿಲ್ಲದೇ ಇದ್ದರೆ ಡಿವೈಡ್ ಮಾಡ್ಬೋದಾಗಿತ್ತು. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ನೀವು ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಮಾಡಿ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 10 ಅಥವಾ 4x ಸ್ಕ್ವಯರ್ ಪ್ಲಸ್ 10x ಮೈನಸ್ 7 ಈ ಥರ ಒಂದು 20 ಪ್ರಾಬ್ಲಮ್ಸ್ ವರ್ಕ್ ಮಾಡಿ. ದೆನ್ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತೀನಿ ಒಂದು ನೋಡಿ. ಇಫ್ y ಈಸ್ ಈಕ್ವಲ್ ಟು ರೂಟ್ ಆಫ್ ಎನಿ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಓಕೆ, ಫೈಂಡ್ y ಡ್ಯಾಶ್. ರೂಟ್ ಒಳಗಡೆ ಸೈನ್ ಎಕ್ಸು, ಕಾಸ್ ಎಕ್ಸು, ಟ್ಯಾನ್ ಎಕ್ಸು, ಸೆಕೆಂಡ್ ಎಕ್ಸು, ಕೊಸಿಕೆಂಡ್ ಎಕ್ಸು, ಕಾಟ್ ಎಕ್ಸು ಅವೆಲ್ಲ ಮಾಡಿ. ನಾನೊಂದು ಮಾಡಿ ತೋರಿಸ್ತೀನಿ ನೋಡು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್
y1 ಈಸ್ ಈಕ್ವಲ್ ಟು 1/2 ರೂಟ್ ಆಫ್ ಸೈನ್ ಎಕ್ಸ್ ಫಿಕ್ಸ್ ಇದು ಇಂಟು ಈ ರೂಟ್ ಒಳಗಿರ್ತಕ್ಕಂಥ ಫಂಕ್ಷನ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಏನು ಹೇಳ್ತೀಯಾ? ಕಾಸ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಕಾಸ್ ಎಕ್ಸ್ ಇಂಟು 1 ಕಾಸ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಆಫ್ ಸೈನ್ ಎಕ್ಸ್. ನೋಡಿ ಪ್ರಾಬ್ಲಮ್ಸ್ ಈಗ ರಿಮೈನಿಂಗ್ ನೀವು ಮಾಡ್ಬೋದಾ? ಒಂದು ಮೈನಸ್ ಬರೋದು ತಗೊಂಡು ಮಾಡ್ತೀನಿ, ಇನ್ನು ಉಳಿದೋ ನೀವು ಮಾಡಬೇಕು. ಯಾವ್ದು ತಗೊಂತೀನಿ? ಕೊಸಿಕೆಂಟ್ ಎಕ್ಸ್ ತಗೊಂತೀನಿ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y1 is equal to 1/2 root of cosecant x. Cosecant x क्या है? माइनस cosecant x into cot x. इंटू हाकि बरीबेकु. Therefore is equal to minus cosecant x into cot x into 1 itself minus cosecant x into cot x divided by 2 root of cosecant x. ಮಾಡ್ತಿರಲ್ವಾ? ರಿಮೈನಿಂಗ್ ಮಾಡಬೇಕು ನೀವು. ಓಕೆ, ನೋಡೋಣ ಮಾಡ್ತಿರೋದು. ವಾಟ್ಸಪ್ಪಿಗೆ ಕಳಿಸ್ತೀರಿ, ನಮಗೆ ಗೊತ್ತಾಗ್ಬಿಡುತ್ತೆ. ಕಳಿಸ್ತಾ ಇದ್ದೀರಿ, ಖುಷಿನೂ ಆಗುತ್ತೆ. ಓಕೆ, ನೆಕ್ಸ್ಟು ಇಫ್ ರೂಟ್ ಆಫ್, ಇದನ್ನು ನೀವೇ ಟ್ರೈ ಮಾಡಬೇಕು. ನೋಡೋಣ. x² - 1 ಡಿವೈಡೆಡ್ ಬೈ x² + 1 ಇದೇ ಫಾರ್ಮ್ ನೋಡಿ. 1/2 ರೂಟ್ ಆಫ್ ಎಫ್ ಆಫ್ ಎಕ್ಸ್. ಅಲ್ಲಿಗೆ ಏನಂತ ಬರ್ತೀವಿ? ಒಂದು ಸ್ಟೆಪ್ ಹೇಳ್ತೀವಿ, ಇನ್ನೊಂದು ನೀವು ಮಾಡ್ಕೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಫೈಂಡ್ dy/dx ಅಂತ ಬರೆದಿರ್ತೀನಿ. ಒಂದೇ ಒಂದು ಸ್ಟೆಪ್ ಹೇಳ್ತೀನಿ. y1 is equal to 1/2 root of x² - 1 divided by x² + 1 into derivative of, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ವಾ? x² - 1 divided by x² + 1. ಮತ್ತು ಹೆಂಗೆ ಸರ್ ಮಾಡೋದು ಇದನ್ನು? ಇದು ಹಂಗೆ ಇರುತ್ತೆ. y1 is equal to 1/2 ಇಂಟು ಇದನ್ನು ಬೇಕಾದ್ರೆ ನೀವೇನಂತ ಬರೀಬೋದು ಗೊತ್ತಾ? 1/√a/b. ಹಂಗಂದರೆ 1/√a/1/√b. ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್ ಇಸ್ ಗೋಸ್ ಟು ನ್ಯೂಮರೇಟರ್. √b/√a ಅಂತ ಬರಿಬೋದಲ್ವಾ? ಅಂದರೆ 1/2 ಹಂಗೆ ಬರೆದು ರೂಟ್ ಆಫ್ 1/√of x² - 1 by x² + 1 can be written as root of x² + 1 divided by root of x² - 1 ಇಂಟು ಇದಕ್ಕೆ ಯಾರು ಯೂಸ್ ಅಪ್ಲೈ ಮಾಡ್ತೀಯಾ? ಕೋಷಂಟ್ ರೂಲ್ ಅಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಇದು ಕೋಷಂಟ್ ಅಪ್ಲೈ ಮಾಡಿ. ನಾನು ಮಾಡೋದು ನೀವೇ ಮಾಡಬೇಕು. ಯಾಕೆ ಗೊತ್ತಾ? ಹಿಂದೆ ಮಾಡಿದ್ವಿ ನೋಡಿ, ಕೋಷಂಟ್ ರೂಲ್ ಮೇಲೆ ಎಷ್ಟೊಂದು ಪ್ರಾಬ್ಲಮ್ ಮಾಡಿದ್ವಿ. ಇಲ್ಲಿ ಕೋಷಂಟ್ ರೂಲ್ ಅಪ್ಲೈ ಮಾಡಿ ಪ್ರಾಬ್ಲಮನ್ನು ಮಾಡಿಡು ಅಷ್ಟೇ, ಇನ್ನೇನಿಲ್ಲ. ಇದು ಹಂಗೆ ಇರುತ್ತೆ. ಇದು ಕಾನ್ಸ್ಟೆಂಟ್, ನೀನು ಆನ್ಸರ್ ಅದು ಹಂಗೆ ಉಳ್ಕೊಳುತ್ತೆ. ಇದು ಕೋಷಂಟ್ ರೂಲ್ ಅಪ್ಲೈ ಮಾಡಿ ಏನು ಬರೀತೀಯೋ ನೀನೇ ಬಿಟ್ಟಿದ್ದು. ಟ್ರೈ ಮಾಡ್ತೀಯಲ್ವಾ? ಓಕೆ, ಟ್ರೈ ಮಾಡು. ಓಕೆ, ಅದೇ ಥರ ಇದ್ರ ಮೇಲೆ ಈ ಥರದ್ದು ಒಂದು ಮಾಡಿ. ಇನ್ನೊಂದು 1 - x² ಡಿವೈಡೆಡ್ ಬೈ 1 + x². ಒಂದು ಈ ಹೋಮ್ವರ್ಕ್ ಅಂತ ಬರಿತೀನಿ, ರೂಟಿಗೆ ಸಂಬಂಧಪಟ್ಟಂಗೆ. ಓಕೆ, ವರ್ಕೌಟ್ ಮಾಡಬೇಕು. ಪ್ರಾಬ್ಲಮ್ಸ್ ಎಷ್ಟು ವರ್ಕ್ ಮಾಡ್ತೀರೋ ಒಳ್ಳೆಯದು. 1 - x ಡಿವೈಡೆಡ್ ಬೈ 1 + x. ಇಷ್ಟು ಹೋಮ್ವರ್ಕ್ ಅಂತ ಬರ್ಕೊಳ್ಳಿ, ರೂಟಿಗೆ ಸಂಬಂಧಪಟ್ಟಂಗೆ. ಓಕೆ, ನೋಡೋಣ. ನೆಕ್ಸ್ಟ್ ಸಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಕಾಂಪೋಸಿಟ್ ಫಂಕ್ಷನ್ಸ್. ನೋಡಿರಿ ಹಂಗೆ. ವಿ ನೋ ದಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ log x? 1/x. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಆಫ್ ಲಾಗ್ ಆಫ್ ಎನಿ ಫಂಕ್ಷನ್? ನೋಡಿ, ಲಾಗ್ ಅನ್ನೋದು ಒಂದು ಫಂಕ್ಷನ್ನು, ಲಾಗ್ ಒಳಗಿರ್ತಕ್ಕಂಥದ್ದು ಇನ್ನೊಂದು ಫಂಕ್ಷನ್ನು, ಕಾಂಪೋಸಿಟ್ ಫಂಕ್ಷನ್ ಆಯಿತು. ಈಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಲಾಗ್ ಅಂತ ಎಲ್ಲೇ ಬರಲಿ 1/x ಬದಲಾಗಿ ಏನು ಬರೀತೀಯ? ಎಫ್ ಆಫ್ ಎಕ್ಸ್ ಬರೀತೀಯ. ಇಂಟು ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ f'(x). ಇದು ನಿಮ್ಮ ಮೈಂಡಿಗೆ ಬಂದುಬಿಡಲಿ. ಲಾಗ್ ಅಂತ ಬಂದ ತಕ್ಷಣ ಸರ್ ಇಲ್ಲಿ ಎಕ್ಸ್ಗೆ ಯಾಕೆ ಸರ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಲ್ಲ ಅಂದರೆ ಎಕ್ಸ್ಗೆ 1 ಆಗುತ್ತೆ, ಅದಕ್ಕೋಸ್ಕರ ಮಾಡಲ್ಲ. ಇಲ್ಲಿ ಎಕ್ಸ್ ಅಲ್ಲ, ಏನು ಬೇಕಾದ್ರೂ ಇರ್ಬೋದು ಅಂತ ಹೇಳೋದ್ರಿಂದ 1/, ಈ ಫಂಕ್ಷನ್ಸ್ ಬರೆದು ಇಲ್ಲಿರೋ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ನೋಡೋಣ. ಮಾಡ್ತೀರಲ್ವಾ? ನೋಡೋ, ಒಂದೆರಡು ಪ್ರಾಬ್ಲಮ್ ಮಾಡಲ ನಾನು. ಇಫ್ y ಈಸ್ ಈಕ್ವಲ್ ಟು ಲಾಗ್ ಆಫ್ x² - 1, ಕ್ವಶನ್ ನೋಡು, ಫೈಂಡ್ dy/dx. ಓಕೆ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, y1 ಈಸ್ ಈಕ್ವಲ್ ಟು ಲಾಗ್ ಅಂತ ಬಂದ ತಕ್ಷಣ 1/f(x) ಅಂದ್ರೇನು? x² - 1 ಇಂಟು ಇದಕ್ಕೆ ಮತ್ತೆ ಡಿಫರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ x² ಅಂದರೆ 2x -1ಗೆ ಕಾನ್ಸ್ಟೆಂಟು 0, ಉಳಿದಿದ್ದೇನು? 2x ಇಂಟು 1 2x ಡಿವೈಡೆಡ್ ಬೈ x² - 1. ಓಕೆ, ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸ್ ಮಾಡ್ಬೋದು ನೀವು. y ಈಸ್ ಈಕ್ವಲ್ ಟು ಲಾಗ್ ಆಫ್
x square plus 4x minus 9. Find dy over dx. Differentiate with respect to x. ಹೇಳ್ಬೋದಾ? y1 is equal to 1 by ಇದು x square plus 4x minus 9 into ಇದಕ್ಕೆ ಮತ್ತೆ ಡಿಫರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ x square? 2x. 4xಗೆ 4 ಕಾನ್ಸ್ಟೆಂಟ್ಗೆ 0. y1 is equal to 2x plus 4 into 1. 2x plus 4 divided by x square plus 4x minus 9 is answer. ಎಷ್ಟೊಂದು ಪ್ರಾಬ್ಲಮ್ ಮಾಡ್ಬೋದಲ್ವಾ? ಯಾವಾಗಲೂ ಲಾಗ್ ಅಂತ ಬಂದ ತಕ್ಷಣ ಇದನ್ನು ವರ್ಕ್ ಮಾಡ್ತಾ ಇರ್ಬೇಕು. ನೀವು ವಿಡಿಯೋ ನೋಡಬೇಕು, ವರ್ಕ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಲಾಗ್ ಆಫ್ ಸೈನ್ ಎಕ್ಸ್, ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್. ನಾವು ಬರಿಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಬಂದುಬಿಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y1 is equal to ಲಾಗ್ ಅಂತ ಬಂದ 1 by f of x sin x. sin xಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಲೇಬೇಕು. cos x ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಇದನ್ನು cos x by sin x ಅಂದರೆ ಎಂತ ಬರೀತೀಯ? cot x. cos x by sin x ಅಂದರೆ cot x. ಪ್ರಾಬ್ಲಮ್ಸು ಬೇಕಾದಷ್ಟು ಮಾಡಕ್ಕೆ ಬಿಡ್ಬೋದು ನೀವೇ. ಇಫ್ y is equal to ಲಾಗ್ ಆಫ್ sin x ಆಯಿತು, ಲಾಗ್ ಆಫ್ cos x, ಲಾಗ್ ಆಫ್ tan x, ಲಾಗ್ ಆಫ್ cot x, ಲಾಗ್ ಆಫ್ secant x, ಲಾಗ್ ಆಫ್ cosecant x ಮಾಡಿ ಪ್ರಾಬ್ಲಮ್ಸ್ಗಳು ಅಲ್ವಾ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y1 is equal to ಲಾಗ್ ಅಂದರೆ 1 by cos x ಇಂಟು cos xಗೆ ಮೈನಸ್ sin x, minus sin x into 1 minus sin x divided by cos x. Now minus sin x by cos x ಅಂದರೆ ಏನು? tan x. ಅದಕ್ಕೆ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಲಾಗ್ ಆಫ್ cos x ಅಂದರೆ ಮೈನಸ್ tan x. ಕಾಂಪೋಸಿಟ್ ಫಂಕ್ಷನ್ಸ್ಗೆ ಹೆಂಗೆ ಮಾಡ್ತಾ ಇದ್ದೀವಿ ನೋಡಿ, ಲಾಗ್ ಒಳಗಡೆ ಫಂಕ್ಷನ್ಸ್ ಇದ್ದಾಗ ನೀವು ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಬೇಕು, ವರ್ಕೌಟ್ ಮಾಡಬೇಕು ನೀವು ಪ್ರಾಬ್ಲಮ್ಸ್ಗಳನ್ನು. ಈಗ ವೆರಿ ಇಂಪಾರ್ಟೆಂಟ್, ಲಾಗ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದು ನೋಡಿ. ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್, ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್ ಅಂತ ಕೇಳಿದ್ದಾನೆ. ಲಾಗ್ ಒಳಗಡೆ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ. ಲಾಗ್ ಒಳಗಡೆ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಅಲ್ಲ, ಲಾಗ್ ಒಳಗಡೆ ಪ್ರಾಡಕ್ಟ್ ಆಫ್ 100 ಫಂಕ್ಷನ್ಸ್ ಇರಲಿ, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಲಾಗ್ ಫಾರ್ಮುಲಾಸ್ ನಿಮಗೆ ಗೊತ್ತಿರಲಿ. ಲಾಗ್ ಎಮ್ ಇಂಟು ಎನ್ ಇಂಟು ಪಿ ಆರ್ ಪ್ರಾಡಕ್ಟ್ ಆಫ್ ಎಷ್ಟು ಬೇಕಾದರೂ ಇರಲಿ. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಪ್ಲಸ್ ಲಾಗ್ ಪಿ. ಪ್ರಾಡಕ್ಟ್ ಆಫ್ ಲಾಗರಿಥಮಿಕ್ ನಂಬರ್ಸ್ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಲಾಗರಿಥಮಿಕ್ ನಂಬರ್ಸ್. ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್ಸ್ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. Quotient of logarithmic numbers is always is equal to difference of logarithmic numbers, log m minus log n. Change base formula, log a base b is always is equal to log a by this base is expressed as logarithmic number log b, and log 1 is always is equal to 0 base except 1, and logarithmic number to the same base is always is equal to how much? 1. And another formula in log, very important formula, e to the power of log of explanation ನೋಡಿ. e to the power of log of f of x is always equal to f of x if and only if ಇಲ್ಲಿ ಏನು ಬೇಸ್ ಇರುತ್ತೋ ಅದೇ ಬೇಸ್ ಇದ್ದರೆ. ಸಪೋಸ್ ಇಲ್ಲಿ ಈ ಇದ್ದು ಬೇಸ್ ಎ ಬರೆದ್ರೆ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಲ್ಲಿ ಬೇಸ್ ಎ ಇದ್ದರೆ ಇಲ್ಲೂ ಎ ಇರಬೇಕು, ಬೇಸ್ 100 ಇದ್ದರೆ ಇಲ್ಲೂ 100 ಇರಬೇಕು. ಅವಾಗ ಇದು ಕ್ಯಾನ್ಸಲ್ ಆಗಿ ಎಫ್ ಆಫ್ ಎಕ್ಸ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಈಗ ನಾನು ಇಫ್ y is equal to log of x into sin x ಅಂತ ಕೇಳಿದಾಗ ಲಾಗ್ ಒಳಗಡೆ m into n, ಪ್ರಾಡಕ್ಟ್ ಲಾಗರಿಥಮಿಕ್ ಆಫ್ product of any two numbers is always equal to log of m plus log of n. Difference of log is equal to log m minus log n. ಈಗ ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಗಿಂತ ಮುಂಚೆ ಫಾರ್ಮುಲಾ ಅಪ್ಲೈ ಮಾಡಿ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಲಾಗ್ ಎಮ್ ಇಂಟು ಎನ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್. ಈಗ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾವು y1 is equal to ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್? 1 by x. ಲಾಗ್ ಆಫ್ ಸೈನ್ ಎಕ್ಸ್ ಈಗ ತಾನೇ ಮಾಡ್ದೋ, ಲಾಗ್ ಅಂತ ಬಂದ 1 by sin x ಇಂಟು ಸೈನ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀಯ ಕಾಸ್ ಎಕ್ಸ್. ನಾವು ದಟ್ ಈಸ್ ಈಕ್ವಲ್ ಟು ಕ್ಲಿಯರ್ಲಿ 1 by x ಹಂಗೆ ಇರಲಿ ಪ್ಲಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಏನು? ಕಾಟ್ ಎಕ್ಸ್. ಅದಕ್ಕೆ 1 by x ಪ್ಲಸ್ ಕಾಟ್ ಎಕ್ಸ್ ಇಸ್ ದ ಡೆರಿವೇಟಿವ್ ಆಫ್ ದಿ ಕಾಂಪೋಸಿಟ್ ಫಂಕ್ಷನ್ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್. ಓಕೆ, ಎಷ್ಟೊಂದು ಪ್ರಾಬ್ಲಮ್ ಮಾಡ್ಬೋದಲ್ವಾ? ಹಾಂ, ಒಂದು 5-6 ಪ್ರಾಬ್ಲಮ್ ಕೊಡ್ತೀನಿ, ಮಾಡ್ತೀರಲ್ವಾ? ಓಕೆ, ಟ್ರೈ ಮಾಡಿ, ಮಾಡಬೇಕು ಪ್ರಾಬ್ಲಮ್ಸ್ಗಳು. ಲಾಗರಿಥಮಿಕ್ ಫಾರ್ಮುಲಾ ಎಲ್ಲ ಒಂದು ಕಡೆ ವರ್ಕೌಟ್ ಮಾಡಿ ಬರೀರಿ ಫಾರ್ಮುಲಾಸು. ಈ ಪ್ರಾಬ್ಲಮ್ಸನ್ನು ವರ್ಕ್ ಮಾಡಿ ನನಗೆ ಹಾಕಿ. ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್, ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್
y is equal to log of x into tan x, y is equal to log of 1 minus x by 1 plus x. ಈ ಫಾರ್ಮುಲಾ ಯೂಸ್ ಮಾಡು. y is equal to log of 1 minus x square by 1 plus x square. ಈ ಫಾರ್ಮುಲಾ ಯೂಸ್ ಮಾಡು. ಓಕೆ, ಬೇಕಾದಷ್ಟು ಪ್ರಾಬ್ಲಮ್ ಮಾಡ್ಬೋದು. y is equal to log of x square minus 1 by x square plus 1. ಇದೇ ಫಾರ್ಮುಲಾ ಯೂಸ್ ಮಾಡು. ಓಕೆ, ಇಷ್ಟಕ್ಕೂ ಫೈಂಡ್ dy ಓವರ್ dx ಮಾಡ್ತಿರಲ್ಲ ಪ್ರಾಬ್ಲಮ್ಸು. ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸಿ ನನಗೆ ವಾಟ್ಸಪ್ಪಿಗೆ ಕಳಿಸಿ. ಇನ್ನೊಂದು ಮಾತ್ರ ಕಾಂಪೋಸಿಟ್ ಫಂಕ್ಷನ್ಸ್ ಇರುತ್ತೆ, ದಟ್ ಈಸ್ e to the power of f of x. ಬೇಸ್ ಇದ್ದು ಪವರಲ್ಲಿ ಏನು ಬೇಕಾದ್ರೂ ಫಂಕ್ಷನ್ಸ್ ಇರಲಿ, ಅದು ದಟ್ ಈಸ್ ಆಲ್ಸೋ ಕಾಂಪೋಸಿಟ್ ಫಂಕ್ಷನ್ಸ್. ಅದೊಂದು ಮಾತ್ರ ಇನ್ನು ಬ್ಯಾಲೆನ್ಸ್ ಇರುತ್ತೆ. ಇವನ್ನೆಲ್ಲ ನೀವು ದಯವಿಟ್ಟು ನನಗೆ ವಾಟ್ಸಪ್ಗೆ ಆನ್ಸರನ್ನು ಮಾಡೋಕ್ಕೆ, ನಿಮ್ಗೆ ಯಾವ್ದು ಬರೋಲ್ಲ ಒಂದು ಕಡೆ ಗ್ರೂಪ್ ಮಾಡಿ ಇಟ್ಕೊಳ್ಳಿ, ಬರೋದನ್ನ ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು.